ಗ್ಯಾರಂಟಿ ನ್ಯೂಸ್ ವತಿಯಿಂದ ಆಯೋಜಿಸಿದ್ದ ರಂಗೋಲಿ ಹಬ್ಬಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಭಾರತೀಯ ಸಂಸ್ಕೃತಿ ನಶಿಸಿ ಹೋಗ್ತಾ ಇದ್ದ ಬೆನ್ನಲ್ಲೇ ನಿಮ್ಮ ಅದ್ಭುತ ಕಲೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಮತ್ತೆ ಜೀವ ತುಂಬಿದೆ. ರಾಯಚೂರಿನಲ್ಲಿ ನಡೆದ ರಂಗೋಲಿ ಹಬ್ಬದಲ್ಲಿ ಹೆಚ್ಚಿನ ಜನ ಭಾಗಿಯಾಗಿ ಚಿತ್ತಾರ ಬಿಡಿಸಿದ್ರು. ಸುದ್ದಿ ವಿಚಾರದಲ್ಲಿ ಸದ್ದು ಮಾಡಿರೋ ಗ್ಯಾರಂಟಿ ನ್ಯೂಸ್ ಈಗ ರಂಗೋಲಿ ಸ್ಪರ್ಧೆ ಆಯೋಜಿಸಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಆಡ್6 ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಅದರಲ್ಲೂ ರಾಯಚೂರು ಜಿಲ್ಲೆಯಲ್ಲಿ 2ನೇ ದಿನದ ರಂಗೋಲಿ ಸ್ಪರ್ಧೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ ಯಾರು ಅಳಿಸದಂತ. ಈ ಹಿಂದೆ ಎಲ್ಲಿ ನೋಡಿದ್ರೂ ಮನೆಗಳ ಮುಂದೆ ಚಿತ್ತಾರವೇ ಕಂಡು ಬರ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಂಗೋಲಿ ಕಲೆ ನಶಿಸಿ ಹೋಗ್ತಿದೆ. ಆದ್ರೆ ಗ್ಯಾರಂಟಿ ನ್ಯೂಸ್ ಮತ್ತೆ ಈ ರಂಗೋಲಿ ಕಲೆಯನ್ನ ರಾಜ್ಯಾದ್ಯಂತ ಪರಿಚಯಿಸುತ್ತಿದೆ. ರಾಯಚೂರಿನಲ್ಲಿ ಆಯೋಜಿಸಲಾಗಿದ್ದ ರಂಗೋಲಿ ಹಬ್ಬದಲ್ಲಿ ಮಹಿಳೆಯರು ಬಹಳ ಉತ್ಸವದಿಂದ ಪಾಲ್ಗೊಂಡು ತಮ್ಮ ಕಲೆಯನ್ನ ಪ್ರದರ್ಶಿಸಿದ್ರು. ಬಣ್ಣ ಬಣ್ಣದ ಚಿತ್ತಾರ ಎಲ್ಲರ ಕಣ್ಮನ ಸೆಳೆಯಿತು. ಈ ರಂಗೋಲಿ ಹಬ್ಬಕ್ಕೆ ರಾಯಚೂರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಚಾಲನೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಅಷ್ಟೇ ಅಲ್ಲದೆ ಪುರುಷರು ಕೂಡ ಭಾಗಿಯಾಗಿ ಡಿಸೈನ್ ರಂಗೋಲಿ ಹಾಕಿ ನಾವ್ಯಾರಿಗೂ ಕಡಿಮೆ ಇಲ್ಲ ಅಂತ ತೋರಿಸಿದ್ರು. ಗ್ಯಾರಂಟಿ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಎಲ್ಲರಿಗೂ ಶುಭ ದಿನ. ಇವತ್ತು ನಮ್ಮ ಸಾಯಿ ಮಂದಿರದಲ್ಲಿ ರಾಯಚೂರಿನಲ್ಲಿರುವಂತಹ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗ್ಯಾರಂಟಿ ನ್ಯೂಸ್ ಹಾಗೂ ನಮ್ಮ ಟ್ರಸ್ಟ್ ಆದಂಥ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಸಂಯೋಗದಲ್ಲಿ ಇಂದು ರಂಗೋಲಿ ಹಬ್ಬ ಅಂತೇಳಿ ಹಮ್ಮಿಕೊಂಡಿದ್ದೇವೆ. ಭಾಳಷ್ಟು ಸಾಯಿ ಭಕ್ತರು ಹಾಗೂ ರಂಗೋಲಿಯಲ್ಲಿ ಭಾಳ ಉನ್ನತವನ್ನು ಪಡ್ಕೊಂಡಂಥ ವ್ಯಕ್ತಿಗಳೆಲ್ಲ ಅಕ್ಕ ತಂಗಿಯರು, ತಾಯಂದಿರು, ಅಣ್ಣ ತಮ್ಮಂದಿರು ಬಂದು ಇವತ್ತು ಈ ಒಂದು ರಂಗೋಲಿ ಬಿಡಿಸಿದ್ದಾರೆ. ರಂಗೋಲಿ ಹಬ್ಬದಲ್ಲಿ ವಿವಿಧ ಸ್ವರೂಪ ಹಾಗೂ ಅರ್ಥ ಕೊಡುವ ಚಿತ್ರಗಳನ್ನ ಬಹಳ ಆಕರ್ಷಕವಾಗಿ ಬಿಡಿಸಿ ಸ್ಪರ್ಧಾಳುಗಳು ನೋಡುಗರ ಗಮನ ಸೆಳೆದ್ರು. ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದ ವಾಹಿನಿ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಬಹುಮಾನ ಶಶಿಧರ್ ಅಂಗಡಿಗೆ ನೀಡಿ ಗೌರವಿಸಲಾಯಿತು. ಈ ರಂಗೋಲಿ ಹಬ್ಬ ಆಚರಿಸಿದಂತಹ ಗ್ಯಾರಂಟಿ ಚಾನಲ್ ಅವರಿಗೆ ಧನ್ಯವಾದಗಳು. ಹೆಣ್ಮಕ್ಳು ಯಾವಾಗಲೂ ಜಲ್ದಿ ಹೊರಗೆ ಬರೋಕ್ಕೆ ಆಗಂಗಿಲ್ಲ, ಮನೆಯಲ್ಲೇ ಇದ್ದು ಅವ್ರಿಗೂ ಬೇಜಾರಾಗಿರ್ತದೆ. ಸೊ ಕಾಂಪಿಟೇಷನ್ನು ಅಂತ ಅರೇಂಜ್ ಮಾಡಿ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಜಾಸ್ತಿ ಜನಗಳಿಗೆ ಕಾಂಟ್ಯಾಕ್ಟ್ ಆಗೋ ಥರ ಮಾಡಿದ್ದಕ್ಕೆ ಧನ್ಯವಾದಗಳು. ಅದರಿಂದಾಗಿ ಎಲ್ಲ ಹೆಣ್ಮಕ್ಳು, ಮಹಿಳೆಯರು ಮತ್ತು ಗಂಡ್ಮಕ್ಳು ಸಹ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ. ಇದೇ ಥರ ಮುಂದೆ ಬರುವಂಥ ಎಲ್ಲ ಕಾಂಪಿಟೇಷನ್ಗಳಲ್ಲಿ ಎಲ್ಲರೂ ಭಾಗವಹಿಸುವಂತೆ ಪ್ರೇರೇಪಿಸಿದ ಗ್ಯಾರಂಟಿ ಚಾನಲ್ ಅವರಿಗೆ ನನ್ನ ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್ಗೆ ರಾಯಚೂರು ರಂಗೋಲಿ ಹಬ್ಬ ಮೆರುಗು ತಂದುಕೊಟ್ಟಿದೆ. ಸ್ಪರ್ಧೆಯಲ್ಲಿ ಮಹಿಳೆಯರು ಸಾಕಷ್ಟು ಖುಷಿಯಾಗಿ ಚಿತ್ತಾರ ಬಿಡಿಸಿ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.